ಅವರಿಂದ ಜೀವಕ್ಕೆ ಅಪಾಯ ಇದೆ. ಪೊಲೀಸರ ವಿಚಾರಣೆ ಬಳಿಕ ಸಿಟಿ ರವಿ ಈ ರೀತಿಯ ಒಂದು ಆರೋಪವನ್ನ ಮಾಡಿದ್ದಾರೆ. ಪೊಲೀಸರು ಅನುಮಾನಾಸ್ಪದವಾಗಿ ವರ್ತನೆ ಮಾಡುತ್ತಿದ್ದಾರೆ. ಇವರ ಹಿಂದಿನ ದುರುದ್ದೇಶ ಏನು ಅಂತ ನನಗೆ ತಿಳ್ಕೊಳ್ಳೋಕ್ಕಾಗ್ತಿಲ್ಲ. ಡಿಕೆಶಿ ಹೆಬ್ಬಾಳ್ಕರ್ ನೇರವಾಗಿ ಎಚ್ಚರಿಕೆಯನ್ನ ಹಾಕಿದ್ದಾರೆ ಅಂತ ಸಿಟಿ ರವಿ ಅವರು ಹೇಳಿದ್ದಾರೆ. ಪೊಲೀಸರ ನಡೆ ಅನುಮಾನಾಸ್ಪದವಾಗಿದೆ, ಪೊಲೀಸರಿಂದ ನನ್ನ ಜೀವಕ್ಕೆ ಅಪಾಯ ಇದೆ ಅಂತ ಸಿಟಿ ರವಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸರ ವಿಚಾರಣೆ ಬಳಿಕ ಸಿಟಿ ರವಿ ಈ ರೀತಿಯ ಒಂದು ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಪೊಲೀಸರು ಅನುಮಾನಾಸ್ಪದವಾಗಿ ವರ್ತನೆಯನ್ನ ಮಾಡುತ್ತಿದ್ದಾರೆ ಅನ್ನೋದು ಸಿಟಿ ರವಿ ಅವರ ಆರೋಪ. ಮಾನವೀಯತೆ ಇಲ್ಲದೆ ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ರಾತ್ರಿಡೀ ಸುತ್ತಿಸ್ತಾ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ. 35 ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ವಿದ್ಯಾರ್ಥಿ ದಶೆಯಿಂದಲೂ ನಾನು ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸಿಕೊಂಡು ಬಂದವನು. 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ. ತಾನಾಸಾಹಿ ಮನಸ್ಥಿತಿ ಇದೆ. ತಾನಾಸಾಹಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ನೋಡಿ, ನೀವೇ ನೋಡಿದಿರಿ, ಖಾನಾಪುರದಿಂದ ಎಲ್ಲೆಲ್ಲಿ ಕತ್ಕೊಂಡು ಬಂದು ಎಲ್ಲೆಲ್ಲಿ ಸುತ್ತಿ, ಸವದತ್ತಿಯಲ್ಲಿದೆ, ರಾಮದುರ್ಗ ಎಲ್ಲಿದೆ, ಧಾರವಾಡದ ಆ ರೋಡಿಂದ ಕರ್ಕೊಂಡು ಬಂದು ಇಲ್ಲಿ ಸುತ್ತಿಸಿ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಮೇಲಿಂದ ನಾನೇನಲ್ಲ, ಮೇಲಿಂದ ಕಾಲಕ್ಕೆ ಇವ್ರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ. ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವರು ನಡ್ಕೊಳ್ತಿದ್ದಾರೆ. ಇವರು ಅಸಹಾಯಕರಾಗಿದ್ದಾರೆ. ನೋಡಿ, ನಾನು ಸದನಕ್ಕೆ ಬಂದವನು, ನಾನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು. ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು. ನನ್ನ ಕೇರ್ ಟೇಕರು ನಮ್ಮ ಸಭಾಪತಿ, ನಮ್ಮ ಕೇರ್ ಟೇಕರು. ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರ್ಲಿಕ್ಕೆ ಬಿಡದೆ ಒಂದು ರೀತಿನಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವರು ದುರುದ್ದೇಶ ಇದ್ದಂಗಿದೆ. ಇದು ಒಂದು ಷಡ್ಯಂತ್ರದ ಭಾಗ. ಈ ಷಡ್ಯಂತ್ರ ಈಗ ನಾನು ಹೌಸ್ ಒಳಗೆ ಏನು ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡಬೇಕಾದವರು ಸಭಾಪತಿ, ಕಸ್ಟೋಡಿಯನ್ ಸಭಾಪತಿ. ಏನಾಗಿದೆ, ಅವ್ರೇನು ಮಾತಾಡಿದ್ದಾರೆ, ನಾನೇನು ಮಾತಾಡಿದ್ದೀನಿ ಅನ್ನೋದನ್ನ ಹೇಳಬೇಕಾದವರು. ಅವ್ರು ರೂಲಿಂಗ್ ಕೊಟ್ಟರು. ರೂಲಿಂಗ್ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳ ನಡವಳಿಕೆ ಹೆಂಗಿತ್ತು ಅನ್ನೋದನ್ನು ನೀವು ಗಮನಿಸಿದಿರಿ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡವಳಿಕೆ ಹೇಗಿತ್ತು ಅನ್ನೋದು ಗಮನಿಸಿದಿರಿ. ಸಾರ್ವಜನಿಕವಾಗಿ ಥ್ರೆಟ್ ಮಾಡಿದ್ರು, ಸಾರ್ವಜನಿಕವಾಗಿಯೇ ಕೊಲೆ ಮಾಡುವಂತ ಬೆದರಿಕೆ ಹಾಕಿದ್ರು. 3 ಬಾರಿ ಸುವರ್ಣಸೌಧದ ಆವರಣದಲ್ಲೇನೆ ಅಟ್ಯಾಕ್ ನಡೀತು. ಇದೆಲ್ಲದನ್ನು ಕೂಡ ರೈಟಿಂಗ್ಸ್ ನಲ್ಲಿ ನಾನು ಸಭಾಪತಿಗಳಿಗೆ ನಾವು ಕೊಟ್ಟಿದ್ದೇವೆ. ಅವರಿಂದ ಎಂಡಾರ್ಸ್ಮೆಂಟ್ ತಗೊಂಡಿದ್ದೀವಿ, ರೈಟಿಂಗ್ಸ್ ನಲ್ಲಿ ಕೊಟ್ಟು. ಇದಾದ ನಂತರ ಖಾನಾಪುರ ಸ್ಟೇಷನ್ ನಲ್ಲಿ ನಾವು FIR ಮಾಡಬೇಕು ಅಂತ ಹೇಳಿ ಎಲ್ಲವನ್ನೂ ರೈಟಿಂಗ್ಸ್ ನಲ್ಲಿ ಕೊಟ್ಟಿದ್ದೀವಿ. ಕೊಟ್ಟ ನಂತರನೂ ಕೂಡ FIR ಆಗಲಿಲ್ಲ. ಯಾವುದೇ ಸ್ಟೇಷನ್ಗೆ ದೂರು ಕೊಟ್ಟರೆ 0 FIR ಮಾಡಬೇಕು ಅವರಲ್ಲಿ. ಅಲ್ಲಿಂದ ಕನ್ಸರ್ನ್ ಸ್ಟೇಷನ್ಗೆ ಕಳಿಸ್ಕೊಡ್ಬೇಕು ಅವರು. ಅದನ್ನು ನಾನು ಕೊಟ್ಟ ದೂರನ್ನ FIR ಮಾಡ್ದಲೇನೆ ಕೇವಲ ಹಿಂಬರಹನ ಮಾತ್ರ ನಾನು ಇಲ್ಲಿ ಹೋದ ನಂತರ ಹಿಂಬರಹನ ಜೊತೆಗಿದ್ದ ವಕೀಲರಿಗೆ ಕೊಟ್ಟಿದ್ದಾರೆ. ಇದು ಸರ್ವಾಧಿಕಾರಿ ಮನಸ್ಥಿತಿ ಇರುವಂತ ಕಡೆಗೆ ಮಾತ್ರ ಸಾಧ್ಯ. ಎಲ್ಲಿದೆ ಇಲ್ಲಿ ಸಂವಿಧಾನಬದ್ಧವಾಗಿರತಕ್ಕಂಥ ನನ್ನ ಹಕ್ಕಿನ ಚ್ಯುತಿಯಾಗಿದೆ. ಈ ತರ ತಾನಾಸಾಹಿ ಬಹಳ ಕಾಲ ನಡೆಯಲ್ಲ. ನಾನು ಹೋರಾಟದಿಂದ ಬಂದವನು, ಹೋರಾಟದ ಮೂಲಕನೇ ಎದುರಿಸ್ತೀನಿ. ನಾನು ದೂರಿನಲ್ಲಿ ಕಾಣಿಸಿದ್ದೀನಿ. ಅದರ ಕಾಪಿ ನಿಮಗೆ ಕಳಿಸ್ಕೊಡ್ತೀನಿ. ಭಾಳ ಜನರಿದ್ದಾರೆ, ಎಲ್ಲ ಕಾಪಿ ಕಳಿಸ್ಕೊಡ್ತೀನಿ. ಇದು ನನಗನ್ಸೋದು ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ಯಾವ ಉದ್ದೇಶಕ್ಕೆ ಏನು ಅಂತ ಗೊತ್ತಿಲ್ಲ. ಈ ಮೂಲಕ ನನ್ನ ಆತ್ಮಸ್ಥೈರ್ಯ ಕುದಿಸೋಕೆ ಸಾಧ್ಯ ಇಲ್ಲ. ನನ್ನ ರಾಜಕೀಯದಿಂದ ಹಿಂದಕ್ಕೆ ಸರಿಸಬೇಕು ಅಥವಾ BJPಯಿಂದ ಹಿಂದಕ್ಕೆ ಸರಿಸಬೇಕು ಅಂತ ಮನಸ್ಥಿತಿಯೂ ಇರ್ಬೋದು ಅವರಿಗೆ. ಐ ಆಮ್ ನಾಟ್ ಎ ಕ್ರಿಮಿನಲ್, ಐ ಆಮ್ ನಾಟ್ ಎ ಟೆರರಿಸ್ಟ್, ಐ ಆಮ್ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ಈ ವ್ಯವಸ್ಥೆನಲ್ಲಿ ಹಲ್ಲೆ ಮಾಡಕ್ಕೆ ಬಂದವ್ರನ್ನ ಬಿಟ್ಟು ಕಳಿಸ್ತಾರೆ. ಜನಪ್ರತಿನಿಧಿಯನ್ನು ಈ ರೀತಿ ಕ್ರಿಮಿನಲ್ ಥರ ಟ್ರೀಟ್ ಮಾಡ್ತಾರೆ. ಒಂದಲ್ಲ ಒಂದಿನ ಅವ್ರು ಮಾಡಿದ್ದಕ್ಕೆ ಅವರು ಅನುಭವಿಸ್ತಾರೆ. ಗೊತ್ತಿಲ್ಲ ಯಾಕೆ ಅಂಥೇಳಿ. ರಾಜಕೀಯ ಕಾರಣವೇ ಬಿಟ್ಟರೆ ಬೇರೆ ಏನು ಕಾರಣ ಇಲ್ಲ. ನಾನೇನು ಅವರ ಆಸ್ತಿ ಹೊಡ್ಕೊಂಡಿಲ್ಲ, ಅವ್ರು ನನ್ನ ಆಸ್ತಿ ಹೊಡ್ಕೊಂಡಿಲ್ಲ. ರಾಜಕೀಯ ಷಡ್ಯಂತ್ರದ ಭಾಗ ಇದೆಲ್ಲ ಒಂದು ಷಡ್ಯಂತ್ರದ ಭಾಗ. ನಮ್ಮ ಪಕ್ಷ ಕಾರ್ಯಕರ್ತರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಇವರೇನು ಮಾಡಿಸಿದಾರೋ ಅವರೆಲ್ಲರೂ ಅನುಭವಿಸ್ತಾರೆ. ಮಾನವೀಯ ಇದು ಸಿಟಿ ರವಿ ಅವರ ಮಾತು. ಇವರ ಹಿಡನ್ ಅಜೆಂಡಾ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಪೊಲೀಸರ ನಡೆ ಬಹಳ ಅನುಮಾನಾಸ್ಪದವಾಗಿದೆ, ನಿಗೂಢವಾಗಿದೆ. ಇದೆಲ್ಲ ಇಂಟೆನ್ಷನಲಿ ಮಾಡ್ತಿದ್ದಾರೆ, ಇದೆಲ್ಲ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಮಾತನ್ನ ಹೇಳ್ತಾರೆ ಮಾಜಿ ಸಚಿವ ಸಿಟಿ ರವಿ. ತಮ್ಮ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಮಾತಾಡಿದಂತಹ ಸಿಟಿ ರವಿ ಆಕ್ರೋಶವನ್ನ ಹೊರಹಾಕ್ತಾರೆ. ಇದೆಲ್ಲ ಇವರ ಪಿತೂರಿ, ಬೇಕು ಅಂತಾನೆ ಇದೆಲ್ಲ ಮಾಡ್ತಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಡಿಕೆಶಿ ನೇರವಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪೊಲೀಸರಿಂದ ಜೀವಕ್ಕೆ ಅಪಾಯ ಇದೆ ಅಂತ ಹೇಳ್ತಾರೆ.